ಒಂದು ವೃತ್ತ ರಚಿಸೋಣ. ಹೀಗೆ ಇಲ್ಲಿ ಕ್ಲಾಕ್ ವೈಸ್ ಆಗಿ 3 ಬಿಂದುಗಳನ್ನು ಗುರುತಿಸೋಣ. ಇವಕ್ಕೆ ಸಂಖ್ಯೆ ಕೊಡೋಣಂತ. ಉದಾಹರಣೆ 4, 3, 2. 0 1 ಹೊರತುಪಡಿಸಿ 9ರವರೆಗಿನ ಯಾವುದೇ ಸಂಖ್ಯೆಯನ್ನು ಕೊಡ್ಬೋದು. ಯಾವುದೇ ಸಂಖ್ಯೆ ಪುನರಾವರ್ತನೆ ಆಗದಂತೆ ಒಂದು ನೋಡಿಕೊಳ್ಳೋಣಂತ. ಈಗ ಕ್ರಮಾನುಗತವಾಗಿ ಈ 2 ಅಂಕಿಯ ಒಂದೊಂದು ಸಂಖ್ಯೆಯನ್ನಾಗಿ ಮಾಡೋಣಂತ. ಈ ರೀತಿ ಕ್ರಮಾನುಗತವಾಗಿ ಅಂದರೆ ಮೊದಲನೇದ್ದು 4 3 43, ಆಮೇಲೆ 3 2 32, ನಂತರ 2 4 24. ಇಲ್ಲಿ ಈ ಪ್ರತಿ ಸಂಖ್ಯೆಗೆ 7ರಿಂದ ಭಾಗಿಸ್ತಾ ಹೋಗೋಣಂತ. 43ಕ್ಕೆ 7ರಿಂದ ಭಾಗಿಸಿದಾಗ 7 6 42, ಶೇಷ ಬಂತು 1. ಇದಕ್ಕೆ ನಾವು R1 ಅಂತ ಕೊಡೋಣ. ಅದೇ ರೀತಿ 32ಕ್ಕೆ 7ರಿಂದ ಭಾಗಿಸೋಣಂತೆ. 7 4 28, ಕಳೆದಾಗ 4 ಬಂತು. ಇದಕ್ಕೆ ನಾವು R2 ಅಂತ ಕೊಡೋಣ. ಈಗ ಈ 24ಕ್ಕೆ 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತದೆ ಅಂತ ನೀವು ಲೆಕ್ಕ ಮಾಡಿ. ಅದರದ್ದು ಶೇಷ ನಾನು ಹೇಳ್ತೀನಿ, ಲೆಕ್ಕ ಮಾಡಲಾರ್ದೆ. ಇದೇ ಇಲ್ಲಿರೋದು ವಿನೋದ. ಬರ್ಕೊಂಡ್ರ? ಮೊದಲನೇದ್ದು 43ಕ್ಕೆ 7ರಿಂದ ಭಾಗಿಸ್ರಿ. 7 6 42, ಶೇಷ 1 ಬಂತು. ಇದಕ್ಕೆ R1 ಅಂತ ಕೊಡ್ರಿ. 32ಕ್ಕೆ 7ರಿಂದ ಭಾಗಿಸ್ರಿ. 7 4 28, ಶೇಷ 4 ಬಂತು. R2 ಅಂತ ಕೊಡ್ರಿ. ಈ 24ಕ್ಕೆ ನಾನಿಲ್ಲಿ ಭಾಗಿಸ್ಲಾರ್ದೇ ಶೇಷ ಹೇಳ್ತೀನಿ ಅಂತ. ಹೌದು ಸರ್, ನೀವು ಮನದಲ್ಲೇ ಮಾಡ್ಕೊಂಡು ಹೇಳ್ಬಿಡ್ತೀರಿ ಶೇಷ ಅಂತ ಹೇಳ್ಬೋದು ನೀವು. ಆದರೆ ಅದಕ್ಕೆ ವಿಶೇಷವಾದಂಥ ಒಂದು ಲೆಕ್ಕ ಇದೆ. ನೀವು ಹೇಳಿದ ನಂತರ ನಾನು ಅದನ್ನು ಹೇಳ್ತೀನಂತೆ. ಹೌದಾ? ಮಾಡಿದ್ರಿ ಇದನ್ನು. 24ಕ್ಕೆ 7ರಿಂದ ನೀವು ಭಾಗಿಸಿದಾಗ ಎಸ್ ಕರೆಕ್ಟ್, ಶೇಷ 3 ಬರ್ತದೆ. ಆದರೆ ನಾನು ಭಾಗಿಸ್ಲಾರ್ದೇ ಈ ಶೇಷ ಹೇಗೆ ಬರ್ತದೆ ಅಂಥೇಳಿ ಈಗ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಚಿಕ್ಕದಾಗಿಂತ ಒಂದು ಸೂತ್ರ ಅದ ನೋಡ್ರಿ. 5 ಗುಂಡ್ಲೆ R1 ಪ್ಲಸ್ 3 ಗುಂಡ್ಲೆ R2 ಮಾಡೋಣಂತೆ. 5 ಗುಂಡ್ಲೆ R1 1 ಪ್ಲಸ್ 3 ಗುಂಡ್ಲೆ R2 4 ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು 5 ಪ್ಲಸ್ 4 3 12, 12 5 17. ಈಗ ಇದು ಬಂದಂಥದ್ದನ್ನು ನಾವು 7ರಿಂದ ಭಾಗಿಸೋಣಂತೆ. 7 2 14, 7ರಲ್ಲಿ 4 ಹೋದರೆ 17ರಲ್ಲಿ 14 ಹೋದರೆ 3 ಬಂತು. ಇದು R3 ಆಗಿರ್ತದೆ. ಇದು R3 ಆಗಿರ್ತದೆ. ಹಾಗಾದರೆ ಇದು ಶೇಷ 3 ಬರ್ತದ ಏನಿಲ್ಲೋ ಅನ್ನೋದನ್ನು ನಾವು ನೋಡೋಣಂತ. ಈಗ 24 ಸಂಖ್ಯೆ ತೆಗೆದುಕೊಳ್ಳೋಣಂತ. 24 ಇದಕ್ಕೆ 7ರಿಂದ ಭಾಗಿಸೋಣಂತ. 7 3 21, 24ರಲ್ಲಿ 21 ಹೋದರೆ ಶೇಷ 3 ಬಂತು. R3 ನೋಡ್ರಿ, ಇದರ ಶೇಷ ಒಂದೇ ಬಂತು. ಈ ರೀತಿಯಾಗಿ ನಾವು ಆಸಕ್ತಿಯಿಂದ ಸಂಖ್ಯೆಗಳೊಂದಿಗೆ ಆಟ ಆಡ್ತಾ ಹೋದ ಹಾಗೇ ವಿಶೇಷವಾಗಿರ್ತಕ್ಕಂಥ ಲೆಕ್ಕಗಳು ನಮಗೆ ಸಿಗ್ತದೆ. ಈ ರಜೆಯಲ್ಲಿ ಇಂಥ ಮಜವಾಗಿರ್ತಕ್ಕಂಥ ಗಣಿತದ ಲೆಕ್ಕಗಳನ್ನು ತಾವು ಕೂಡ ಮಾಡಿರಿ, ಆನಂದಿಸ್ರಿ. ಧನ್ಯವಾದಗಳು.